ವೆಲ್ಕಮ್ ಟು ಗ್ರೇಸ್ ಕಿಚನ್. ಇವತ್ತು ನಾನು ಸಮ್ಮರ್ ಫ್ರೂಟ್ ಜೆಲ್ಲಿ ಮಾಡ್ತಾ ಇದ್ದೀನಿ. ಈ ಸಮ್ಮರ್ ಫ್ರೂಟ್ ಜೆಲ್ಲಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ. ಹಸಿರು ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಮಸ್ಕ್ ಮಲಾನ್, ಮಾವಿನ ಹಣ್ಣು, ಕಿವಿ ಫ್ರೂಟ್, ದಾಳಿಂಬೆ ಮತ್ತು ಕಲ್ಲಂಗಡಿ ಹಣ್ಣು. ಇದು ಅಗರ್ ಅಗರ್, ಇದು ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದು ಒಂದು 150 ಗ್ರಾಮ್. ಇದನ್ನ ನೀರಿಗೆ ಹಾಕಿ ಕಾಯಿಸಿ ಇಟ್ಕೋಬೇಕು. ಅವಾಗ ಇದು ಜೆಲ್ಲಿ ತರ ಆಗುತ್ತೆ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ 5 ಲೋಟ ನೀರನ್ನ ಹಾಕೋತಾ ಇದ್ದೀನಿ. ಈಗ ಸ್ಟವ್ ಹಚ್ಕೊಂಡಿದ್ದೀನಿ. ನೀರು ಬಾಯ್ಲ್ ಆದ್ಮೇಲೆ ಅಗರ್ ಅಗರ್ ಹಾಕ್ಬಿಟ್ಟು ಅದು ಚೆನ್ನಾಗಿ ಮೆಲ್ಟ್ ಆದ್ಮೇಲೆ ಅದಕ್ಕೆ ಒಂದು 5 ಸ್ಪೂನ್ ಸಕ್ಕರೆ ಹಾಕೊಂಡು ಬಾಯ್ಲ್ ಮಾಡಿ ಒಂದು ಸೈಡಿಗೆ ಆರಕ್ಕೆ ಇಡ್ತೀನಿ. ಸಕ್ಕರೆ ಯಾಕೆ ಹಾಕೋದು ಅಂದ್ರೆ ಅದು ಸ್ವಲ್ಪ ಸಿಹಿ ಬರಬೇಕು ಜೆಲ್ಲಿ, ಅದಕ್ಕೆ. ನೀರು ಕುದೀತಾ ಇದೆ. ಈಗ ಅಗರ್ ಅಗರನ್ನ ಇದ್ರೊಳಗೆ ಹಾಕಿ ಚೆನ್ನಾಗಿ ಕಾಯಿಸ್ಬೇಕು. ಎಲ್ಲವೂ ಚೆನ್ನಾಗಿ ಮೆಲ್ಟ್ ಆಗ್ಬೇಕು. ಇದನ್ನ ಕಲಿಸ್ತಾನೆ ಇರ್ಬೇಕು, ಕೈ ಬಿಡಬಾರ್ದು, ಕಲಿಸ್ತಾ ಇರ್ಬೇಕು ಈ ರೀತಿ. ಅಗರ್ ಅಗರ್ ಚೆನ್ನಾಗಿ ಮೆಲ್ಟ್ ಆಗಿದೆ. ಈ ಅಗರ್ ಅಗರನ್ನ ಚೈನಾ ಗ್ರಾಸ್ ಅಂತಾನು ಕರೀತಾರೆ. ಇದು ಜೆಲ್ಲಿ ಟೈಪ್ ಆಗುತ್ತೆ. ಈಗ ಇದಕ್ಕೆ ಒಂದು 5 ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡ್ಕೋತೀನಿ. ಈಗ ಅಗರ್ ಅಗರ್ ಚೆನ್ನಾಗಿ ಮೆಲ್ಟ್ ಆಗಿದೆ, ಸಕ್ಕರೆನೂ ಎಲ್ಲ ಕರಗಿದೆ. ಈಗ ಇದನ್ನ ಸ್ಟವ್ ಆಫ್ ಮಾಡಿ ಇದು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂತ ಎಲ್ಲ ಫ್ರೂಟ್ನ ಇದಕ್ಕೆ ಸೇರಿಸ್ತೀನಿ. ಈಗ ಅಗರ್ ಅಗರ್ ತಣ್ಣಗಾಗಿದೆ. ಇದಕ್ಕೆ ಕಟ್ ಮಾಡಿ ಇಟ್ಟಂತ ಹಣ್ಣುಗಳನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಈ ಫ್ರೂಟ್ ಮಿಕ್ಸ್ನ ಕಲ್ಲಂಗಡಿ ಹಣ್ಣಿಗೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಫ್ರೂಟ್ಸ್ಗಳನ್ನ ನಾವು ಈ ಸಮ್ಮರಲ್ಲಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ತಿನ್ಬೋದು. ಈ ರೀತಿ ಎಲ್ಲ ಮಿಕ್ಸ್ನ ಕಲ್ಲಂಗಡಿ ಹಣ್ಣಿಗೆ ಸೇರಿಸ್ಬಿಟ್ಟು 2 ಅವರ್ಸ್ ಸೆಟ್ ಆಗೋಕ್ಕೆ ಬಿಡಬೇಕು. ಈಗ ಇದನ್ನು ಕಲ್ಲಂಗಡಿ ಹಣ್ಣಿನ ಪೀಸಿನೇ ಹಾಕ್ಬಿಟ್ಟು ಮುಚ್ಚಳ ಹಾಕಿ 2 ಅವರ್ಸ್ ರೆಸ್ಟಲ್ಲಿ ಇಡಬೇಕು. ಫ್ರೂಟ್ ಜೆಲ್ಲಿ ಇವಾಗ ರೆಡಿ ಆಗಿದೆ. ಇದನ್ನು ಕಟ್ ಮಾಡೋಣ. ನೋಡಿ ಈಗ ಎಷ್ಟು ಚೆನ್ನಾಗಿ ಫ್ರೂಟ್ ಜೆಲ್ಲಿ ರೆಡಿ ಆಗಿತ್ತು. ಇದು ಹೆಲ್ತಿಗೆ ಒಳ್ಳೆಯದು. ಮತ್ತು ಇದನ್ನು ಸಮ್ಮರಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಇದನ್ನು ಸೇವಿಸ್ಬೋದು. ಈಗ ಸಮ್ಮರ್ ಫ್ರೂಟ್ ಜೆಲ್ಲಿ ರೆಡಿ ಆಯಿತು. ಈ ಜೆಲ್ಲಿನ ನೀವು ಒಂದ್ಸಲ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹೆಲ್ತ್ ಈಸ್ ವೆಲ್ತ್.